ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿ ವ್ಲಾಗ್ಸ್ ಕನ್ನಡ. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಶೃಂಗೇರಿಗೆ ಹೋಗ್ತಿದ್ದೀವಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಆಲ್ಮೋಸ್ಟ್ ಬ್ಯಾಂಗ್ಳೂರು ಬಿಡೋದಕ್ಕೆ ಮಧ್ಯಾಹ್ನ ಆಗಿತ್ತು. ಸೊ ಹೋಗ್ತಾ ಆನ್ ದ ವೇ ನಾವು ನಮ್ಮ ಲಂಚ್ನ ಮುಗಿಸ್ಕೊಂಡು ಹೋದ್ವಿ. ಲಂಚ್ಗೆ ನಾವೊಂದು ಒಳ್ಳೆ ಪ್ಲೇಸಲ್ಲಿ ನಿಲ್ಸಿದ್ವಿ, ಗ್ರೂವರ್ಸ್ ಅಂತ. ಸೊ ನೀವು ನೆಕ್ಸ್ಟ್ ಟೈಮ್ ಯಾರಾದರೂ ಶೃಂಗೇರಿಗೆ ಹೋಗ್ತಿರೋರು ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ ದಸ್ ಔಟ್. ಊಟ ಚೆನ್ನಾಗಿತ್ತು, ಪ್ಯೂರ್ ವೆಜ್ ರೆಸ್ಟೋರೆಂಟ್ ಆಗಿದೆ ಇದು. ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾವು ರೀಚ್ ಆದಮೇಲೆ ಫುಡ್ ಆರ್ಡರ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ವಿ. ಆ್ಯಂಡ್ ಆಲ್ಸೋ ಮನೆಗೆ ವಿಡಿಯೋ ಕಾಲ್ ಮಾಡಿ ಅಪ್ಡೇಟ್ ಮಾಡ್ತಿದ್ವಿ. ಅದು ಮುಗಿಸ್ಕೊಂಡು ನಾವು ಹೊರಡೋ ಅಷ್ಟರಲ್ಲಿ ಮತ್ತೆ ಫುಲ್ಲು ಮಳೆ ಸ್ಟಾರ್ಟ್ ಆಯಿತು, ತುಂಬ ಜೋರು ಮಳೆ ಸ್ಟಾರ್ಟ್ ಆಯಿತು. ಸೊ ನಮ್ಮದು ಜರ್ನಿ ಸ್ವಲ್ಪ ಡಿಲೇ ಆಯಿತು ಮಳೆ ಬರ್ತಿದ್ದ ಕಾರಣ, ಬಿಕಾಸ್ ಕಂಪ್ಲೀಟಾಗಿ ಒಂಥರ ಫಾಗಿಂದ ಕವರ್ ಆಗಿಬಿಟ್ಟಿತ್ತು, ನೋಡ್ತಿರ್ಬೋದು. ಸೊ ಸ್ವಲ್ಪ ಸ್ಲೋಗಿ ಹೋಗೋದ್ರಿಂದ ಡಿಲೇ ಆಯಿತು. ನಾವು ಆಲ್ಮೋಸ್ಟ್ ಒಂದು ಈವ್ನಿಂಗ್ 5 ಹಂಗೆ ರೀಚ್ ಆದ್ವಿ ಶೃಂಗೇರಿಗೆ ರೀಚ್ ಆಗಿ ಹೋಟೆಲಿಗೆ ಚೆಕ್-ಇನ್ ಆಗೋ ಮುಂಚೆ ಜಸ್ಟ್ ಒಂದು ರೌಂಡ್ ಟೆಂಪಲ್ ಹತ್ರ ಹೋಗಿ ನೋಡ್ಕೊಂಡು ಬಂದ್ವಿ. ಬಿಕಾಸ್ ಟೆಂಪಲಿಂದ ರೂಮ್ ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂತೆಲ್ಲ ಒಂದು ಐಡಿಯಾ ಬರಲಿ ಅಂತ. ನಾವು ಮಾಡಿದ ಮಿಸ್ಟೇಕ್ ಏನಂತ ಅಂದರೆ, ಹೇಗಿದ್ರು ಈವ್ನಿಂಗ್ ಹೋಗಿದ್ವಿ, ಒಂದ್ಸಲ ಹೋಗಿ ವಿಚಾರಿಸ್ಕೊಂಬರ್ಬೇಕಿತ್ತು ಮಾರ್ನಿಂಗ್ ಅಕ್ಷರಾಭ್ಯಾಸದ ಏನೇನಿದೆ ಡೀಟೇಲ್ಸ್ ಅಂತ. ನಾವೇನೂ ಮಾಡಲಿಲ್ಲ. ನೀವು ಯಾರಾದರೂ ಹೋಗ್ತಿದ್ದರೆ ಮುಂಚೆನೇ ಎಲ್ಲ ತಿಳ್ಕೊಂಡೋಗಿ. ಆ್ಯಂಡ್ ಆಲ್ಸೋ ಇವಾಗೆಲ್ಲ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗ್ತಿರೋ ಸೀಸನ್ ಆಗಿರೋದ್ರಿಂದ ತುಂಬ ಜನ ಇದ್ದರು. ಸೊ ಇದು ನಾವಿದ್ದಿದ್ದು ಹೋಟೆಲು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ರೆಡಿಯಾಗಿ ನಾವು ಹೊರಟ್ವಿ. ನಾಗಲೇ ಹೇಳ್ತಿದ್ದೆ, ನೀವು ಡೀಟೇಲ್ಸ್ ಕರೆಕ್ಟಾಗಿ ಕಲೆಕ್ಟ್ ಮಾಡ್ಕೊಂಡು ಹೋಗಿ, ಬಿಕಾಸ್ ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಬಿಕಾಸ್ ತುಂಬ ಜನ ಇದ್ದರು. ನಮಗೆ ಅಲ್ಲಿ ಸ್ಪೆಷಲ್ ಟಿಕೆಟ್ ಇದೆಯಾ ಇಲ್ವಾ ಅನ್ನೋ ಡೀಟೇಲ್ಸೂ ನೀಟಾಗಿ ಅವ್ರು ಯಾರೂ ಕೊಡಲಿಲ್ಲ. ಸೊ ನೀವು ನೋಡ್ತಿರ್ಬೋದು ಎಷ್ಟು ವೆಹಿಕಲ್ಸ್ ಇದೆ, ತುಂಬ ಜನ ಇದ್ದರು. ವೆಯ್ಟ್ ಮಾಡಿ ಆಲ್ಮೋಸ್ಟ್ ಒನ್ ಬ್ಯಾಚ್ ಫುಲ್ ನಾವು ವೆಯ್ಟ್ ಮಾಡಿ ಅವ್ರದ್ದೆಲ್ಲ ಮುಗಿಯೋವರೆಗೂ ಒಂದು 15 ಮಿನಿಟ್ಸ್ ಇರುತ್ತೆ ಅಷ್ಟೇ ಅಕ್ಷರಾಭ್ಯಾಸದ ಪೂಜೆ. ಬಟ್ ಸ್ಟಿಲ್ ಆ ಕ್ರೌಡ್ ತುಂಬ ಇದ್ದಿದ್ದರಿಂದ ನಾವು ವೆಯ್ಟ್ ಮಾಡಬೇಕಾಯ್ತು. ನೋಡ್ತಿರ್ಬೋದು ತುಂಬ ದೊಡ್ಡ ಕ್ರೌಡು ಲೈನ್ ಇತ್ತು ಅಕ್ಷರಾಭ್ಯಾಸದಕ್ಕೆ. ನಮಗಲ್ಲಿ ಯಾರು ಪರಿಚಯನೂ ಇರಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಮತ್ತು ಅಲ್ಲಿ ತುಂಬ ಸ್ವಲ್ಪ ಆ್ಯರೋಗೆಂಟ್ ಇದ್ದಾರೆ ಏನೇ ಇನ್ಫಾರ್ಮೇಷನ್ ಕೊಡೋದ್ರಲ್ಲೂ, ಅಥವಾ ನಮಗೆ ನೀಟಾಗಿ ಗೊತ್ತಿರಲಿಲ್ಲ ಗೊತ್ತಿಲ್ಲ. ಸೊ ಇದು ಹಾಲ್ ಆಗಿರುತ್ತೆ. ಎಲ್ಲರನ್ನೂ ಒಂದು ಕ್ರೌಡ್ ಫುಲ್ ಒಟ್ಟಿಗೆ ಕೂರಿಸ್ಬಿಟ್ಟು ಅವ್ರದ್ದು ಏನು ಪ್ರೊಸೀಜರ್ ಇರುತ್ತೆ ಅದನ್ನು ಫಾಲೋ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಆಫ್ಟರ್ ಪೂಜೆನೂ ಅಷ್ಟೇ ಕೆಲವೊಬ್ಬರು ಪೆನ್ಸಿಲ್ಸು ಎನಿಥಿಂಗ್ ಆ ಥರದ್ದು ರಿಲೇಟೆಡ್ನ ದಾನ ಥರನೂ ಕೊಡ್ತಾರೆ. ಸೊ ಇವಾಗ ಪೂಜೆ ನಡೆಸ್ತಿದ್ದಾರೆ. ಫಸ್ಟ್ ಅಕ್ಕಿ ಮೇಲೆ ಬರೆಸ್ತಾರೆ. ಅಕ್ಕಿ ಮೇಲೆ ಬರ್ಸಾದ್ಮೇಲೆ ಸ್ಲೇಟ್ ಕೊಡ್ತಾರೆ. ಟಿಕೆಟ್ ಒಂದು 500 to ವಿತಿನ್ 1000 ರೂಪೀಸ್ ಇತ್ತು, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬರ್ದಾದ್ಮೇಲೆ ಪೇರೆಂಟ್ಸ್ ಫಾದರ್ ಕೈಲಿ ಬರೆಸ್ತಾರೆ, ಅವ್ರು ಬರೀಬೇಕಂತ. ಫಸ್ಟ್ ದೇವ್ರನ್ನ ಗಣೇಶಾಯ ನಮಃ ಅದು ಇದು ಎಲ್ಲ ಬರ್ಸಾದ್ಮೇಲೆ ಏನಿರುತ್ತೆ ಹಿಂದೆಗಡೆ ಆ ಈ ಬರೆಸ್ತಾರೆ. ಬೇಕಾದವರು ಅಡಿಷ್ನಲಿ ಈ ಬರೆದಾದ್ಮೇಲೆ ನೀವು ABCDನೂ ಬರೆಸ್ಬೋದು. ಏನಂತಂದರೆ ಒಂದು ಬಿಲೀಫ್ ಅಷ್ಟೇ, ಅವ್ರು ಚೆನ್ನಾಗಿ ಓದಲಿ, ಫ್ಯೂಚರ್ ಸ್ವಲ್ಪ ಬ್ರೈಟಾಗಿರಲಿ ಅಂತ ಇದನ್ನು ಫಾಲೋ ಮಾಡ್ತಾರೆ. ಸೊ ನಾವೂ ಮಾಡಿಸ್ಬಿಟ್ಟು ಹೊರಟ್ವಿ. ಹಾರ್ಡ್ಲಿ 15 ಮಿನಿಟ್ಸ್ ಇರುತ್ತೆ ಅಷ್ಟೇ, 15 to 20 ಮಿನಿಟ್ಸ್ ಇರುತ್ತೆ ಅಷ್ಟೇ, ಮ್ಯಾಕ್ಸಿಮಮ್ ಹಾಫ್ ಆನ್ ಅವರು, ಡಿಪೆಂಡಿಂಗ್ ಆನ್ ನಿಮ್ಗೆ ಯಾರು ಹೇಳ್ತಿರ್ತಾರೆ. ಲೈಕ್ ಎವ್ರಿ ಇದಕ್ಕೂ ಚೇಂಜ್ ಆಗ್ತಾ ಇರ್ತಾರೆ, ಅಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಿರ್ತಾರಲ್ಲ ಅವರು. ಸೊ ನಮ್ಮದು ಈ ಪೂಜೆ ಆದಮೇಲೆ ನೆಕ್ಸ್ಟು ಹಾಗೆ ದೇವಸ್ಥಾನಕ್ಕೆ ಹೋದ್ವಿ. ಜಾಸ್ತಿ ಜನ ಇದ್ದರು, ನಾವು ಹೋಗಿದ್ದ ದಿನ ತುಂಬ ಜಾಸ್ತಿನೇ ಜನ ಇದ್ದರು. ಅದಾದಮೇಲೆ ನಾವು ಇದನ್ನೆಲ್ಲ ಏನು ಬರುತ್ತೀವಿ, ಅಕ್ಕಿ ಪ್ಲೇಟ್ ಏನಿರುತ್ತೆ ಆ ಕಡೆ ಲೈನಿಂದ ಮುಂದಕ್ಕೆ ಬಂದುಬಿಟ್ಟು ದೇವ್ರ ಹತ್ರ ಇಟ್ಬಿಟ್ಟು ಕೈಗೆ ಮುಗಿದ್ಬಿಟ್ಟು ಹೋಗಬೇಕು. ಇಲ್ಲೇ ಹೇಳಿದ್ದು ಎಲ್ಲನೂ ಇಲ್ಲಿ ಇಟ್ಬಿಟ್ಟು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಹೋಗಬೇಕು. ಸೊ ನೆಕ್ಸ್ಟ್ ಇಲ್ಲಿ ನನಗೆ ನಾವು ಅವತ್ತು ಫಸ್ಟ್ ಟೈಮ್ ವಿಟ್ನೆಸ್ ಮಾಡಿದ್ದು, ಆನೆಗಳು ಬಂದಿದ್ದ ತಕ್ಷಣ ದೇವ್ರಿಗೆ ಹೋಗಿ ನೀಟಾಗಿ ಅದು ನೋಡಿ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡಿ 1 by 1 ಕಳಿಸ್ತಾರೆ, ಎರಡೂ ಒಟ್ಟಿಗೆ ಬಿಡೋದಿಲ್ಲ. ಇದು ಮುಗಿಸ್ಕೊಂಡು ಬಂದಮೇಲೆ ಇನ್ನು ನೆಕ್ಸ್ಟ್ ಆನೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ನೆಕ್ಸ್ಟ್ ಬರ್ತಾರೆ. ಸೊ ಚೆನ್ನಾಗಂತ ಅನಿಸ್ತು, ನಾನು ಫಸ್ಟ್ ಟೈಮ್ ನೋಡಿದ್ದು. ನೆಕ್ಸ್ಟ್ ಈ ಆನೆಯನ್ನು ಕಳಿಸ್ತಾರೆ, ನೀವು ನೋಡ್ತಿರ್ಬೋದು. ಜನ ಅಂತೂ ಫುಲ್ ಅದಕ್ಕೆಲ್ಲ ಫುಲ್ ಸುತ್ತಲೂ ಹೋಗ್ಬಿಟ್ಟು ಅಲ್ಲೇ ಇದ್ದರು. ಅದಾದಮೇಲೆ ನೆಕ್ಸ್ಟು ದೇವ್ರ ದರ್ಶನಕ್ಕೆ ಹೋದ್ವಿ. ಸ್ವಲ್ಪ ಲೈನ್ ಇದ್ದಿದ್ದರಿಂದ ದರ್ಶನವೂ ಸ್ವಲ್ಪ ಡಿಲೇ ಆಯಿತು. ಆ್ಯಂಡ್ ಇಷ್ಟು ಪೂಜೆ ಮಾಡಿಸೋ ಪ್ರೊಸೀಜರ್ ಬಗ್ಗೆ ಡೀಟೇಲ್ಸ್ ಏನಿಲ್ಲ. ನೀವು ಅಲ್ಲಿ ಹೋಗಬೇಕು, ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೊಳ್ಬೇಕು. ಸ್ವಲ್ಪ ಮುಂಚೆ ಹೋಗಿ, ಇಲ್ಲ ಅಂತಂದರೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ತಿಳ್ಕೊಂಡು ಹೋದರೆ ಯೂಸ್ಫುಲ್ ಅಂತ ನನಗೆ ಫೀಲ್ ಆಯಿತು ಅಷ್ಟೇ. ಪೂಜೆಯಲ್ಲಿ ಏನು ಸ್ಲೇಟ್ ಏನು ಯೂಸ್ ಮಾಡಿರ್ತೀವಿ ಅದನ್ನೆಲ್ಲ ನಮಗೆ ಕೊಡ್ತಾರೆ. ಅದೆಷ್ಟೋ ಪೇ ಮಾಡಿದ್ರೆ ಅದನ್ನು ಅಲ್ಲಿ ನಾವು ಹೋಗಿ ಕೂತ್ಕೊಂಡ್ಮೇಲೆ ಅವರೇ ಕೊಡ್ತಾರೆ. ಅದಾಗಿ ದೇವ್ರ ದರ್ಶನ ಅಷ್ಟೇ, ಏನು ಎಕ್ಸ್ಟ್ರಾ ಪ್ರೊಸೀಜರ್ ಅಂತೇನಿಲ್ಲ. ಏನಾದರೂ ಇದ್ದರೂ ನನಗೆ ಗೊತ್ತಿರಲಿಲ್ಲ, ನಾನು ಹೋಗಿದ್ದ ಪರ್ಟಿಕ್ಯುಲರ್ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ.
ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್.